ವೆಲ್ಕಮ್ ಬ್ಯಾಕ್. ಎಂಎಲ್ಎ ಪ್ರದೀಪ್ ಈಶ್ವರ್ಗೆ ನಾನ್ ಬೇಲ್ ಅರೆಸ್ಟ್ ವಾರೆಂಟ್ ಅನ್ನು ನೀಡಲಾಗಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್. ಪ್ರತಾಪ್ ಸಿಂಹ ಅವರು ಮಾನನಷ್ಟ ಮೊಕದ್ದಮೆಯನ್ನ ಏನು ಹೂಡಿದ್ರು, ಈ ವಿಚಾರವಾಗಿ ಚರ್ಚೆ ಮಾಡಿ ವಾದ ವಿವಾದವನ್ನ ಆಲಿಸಿದಂತ ಕೋರ್ಟ್ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಮಾನನಷ್ಟ ಕೇಸ್ ಹಾಕಿರುವಂತದ್ದು. ಇದುವರೆಗೆ ವಿಚಾರಣೆಗಳು ನಡೀತಾ ಇತ್ತು. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮಾತಾಡಿದ್ದಂತ ಪ್ರದೀಪ್ ಏನೋ ಅಪ್ಪ ಗಿಪ್ಪ ಎಲ್ಲ ಬಂದು ಬಿಡ್ತದು. ನಾಯಿಗಿ ಅಪ್ಪ ಅಸಂವಿಧಾನಿಕವಾಗಿರ್ತಕ್ಕಂಥ ಭಾಷೆಗಳನ್ನು ಬಳಸಿ ಪ್ರತಾಪ್ ಸಿಂಹ ವಿರುದ್ಧವಾಗಿ ಏನೇನು ಮಾತಾಡಿದ್ರು ನೋಡಿ. ಈ ವಿಚಾರದ ಕುರಿತಂತೆ ಪ್ರತಾಪ್ ಸಿಂಹ ಮಾನನಷ್ಟ ಮೊಕದ್ದಮೆಯನ್ನ ನೀಡಿದ್ರು. ವಾದ ವಿವಾದಗಳಾಗ್ತಾ ಇತ್ತು. ಇದೀಗ ಕೋರ್ಟ್ ಹೇಳಿದೆಯಂತೆ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಹೊರಡಿಸಿದೆ ಕೋರ್ಟ್. ಗೈರು ಹಿನ್ನೆಲೆ ಪ್ರದೀಪ್ ಈಶ್ವರ್ ವಿರುದ್ಧ ಕೋರ್ಟ್ NBW ಜಾರಿಯನ್ನ ಮಾಡಿದೆ. NBW ಜಾರಿಗೊಳಿಸಿ ಸೆಪ್ಟೆಂಬರ್ 7ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. NBW ಅಂದ್ರೆ ನಥಿಂಗ್ ಬಟ್ ನಾನ್ ಬೇಲೇಬಲ್ ವಾರೆಂಟ್. ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಮೂರ್ತಿ ಸಂದೀಪ್ ಪಾಟೀಲ್ ಆದೇಶವನ್ನು ನೀಡಿದ್ದಾರೆ. ಪ್ರದೀಪ್ ಈಶ್ವರ್ಗೆ ನಾನ್ ಬೇಲೇಬಲ್ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಅವರಿಗೆ ನಿರಂತರವಾಗಿ ಕಳಿಸಲಾಗ್ತಾ ಇತ್ತು. ವಿಚಾರಣೆಗೆ ಹಾಜರಾಗಿ ಕೋರ್ಟಿಗೆ ಹಾಜರಾಗಿ ಒಂಥರ ಈ ಕೇಜ್ರಿವಾಲ್ ಕೇಸ್ ಆಯ್ತಲ್ಲ, ಅದೇ ತರ ಎಷ್ಟೇ ಬಾರಿ ಕೋರ್ಟಿಗೆ ಹಾಜರಾಗಿ ಅಂತ ಹೇಳ್ಕೊಂಡ್ರು ಕೂಡ ಪ್ರತಾಪ್ ಸಿಂಹ ಹಾಜರಾಗದ ಕಾರಣ ಇದೀಗ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ. ಕೋರ್ಟ್ ತನಿಖೆಯನ್ನ ಮಾಡ್ತಾ ಇತ್ತು ಸುವಿಸ್ತಾರವಾಗಿ. ಆದ್ರೆ ನೋಡಿ, ಪದೇ ಪದೇ ಸಾಬೀತಾಗ್ತಾ ಇದ್ರು ಕೂಡ ಯಾಕೆ ಇವರೆಲ್ಲರೂ ಕೂಡ ಒಪ್ಕೊಳ್ಳಲ್ಲ? ಭಾರತದಲ್ಲಿ ಸಂವಿಧಾನ ಮತ್ತು ನ್ಯಾಯಾಂಗವೇ ಪರಮೋಚ್ಚ. ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ಲೇಬೇಕು. ಕೋರ್ಟ್ ವಿಚಾರಣೆಗೆ ಬಾ ಅಂತ ಹೇಳಿದ್ರೆ ನಾವು ಹೋಗಿ ಕೈ ಕಟ್ಟಿ ಜಡ್ಜ್ ಮುಂದೆ ನಿಂತ್ಕೊಳ್ಳೇಬೇಕು. ನಿಂತ್ಕೊಳ್ಳಿಲ್ಲ ಅಂತಾದ್ರೆ ಇದೇ ಕೆಲಸ ಆಗೋದು. ಅದು CM ಕೇಜ್ರಿವಾಲ್ ಆಗಿರಲಿ ಅಥವಾ MLA ಪ್ರದೀಪ್ ಈಶ್ವರ್ ಆಗಿರಲಿ, ಎಲ್ಲರಿಗೂ ಒಂದೇ ತರವಾಗಿರುವಂತ ಕಾನೂನು ಈ ದೇಶದಲ್ಲಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಪ್ರತಿನಿಧಿ ಮೋಹನ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಅವರ ನಡುವೆ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡುವೆ ಒಂದು ಹಂತದಲ್ಲಿ ಎಷ್ಟರ ಮಟ್ಟಿಗೆ ಕೆಳ ಹಂತದ ವಾಗ್ದ ವಿವಾದಗಳಾಯಿತು ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವರೇನೋ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತಾರೆ, ತನಿಖೆ ವಾದ ವಿವಾದ ಆಗ್ತಾ ಇರುತ್ತೆ. ಆದ್ರೆ ಇದೀಗ ಯಾವ ಕಾರಣಕ್ಕೋಸ್ಕರ ಅವರಿಗೆ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ನೀಡಲಾಗ್ತಾ ಇದೆ? ಮೋಹನ್. ಹೌದು ಕಾರ್ತಿಕ್, ಏನು ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಇವರಿಬ್ಬರ ಮಧ್ಯೆ ಸಾಕಷ್ಟು ಸಂಘರ್ಷಗಳು ಇದಕ್ಕೂ ಮುನ್ನೆ ನಡೆದಿದ್ವು. ಇವರು ಮಾತು ವಾದಗಳಿಂದ ತುಂಬಾ ಹೆಚ್ಚು ಘರ್ಷಣೆ ಉಂಟಾಗಿತ್ತು. ಇನ್ನು ಏನು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರು ಕೆಲವು ಘಟನೆಗಳಲ್ಲಿ ಕೆಲವೊಂದು ಸರಿ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಸ್ವಲ್ಪ ಅವಹೇಳನಕಾರಿಯಾಗಿ ಅಥವಾ ಅಹಿರಹಿತ ಘಟನೆಕಾರಾಗಿ ಮಾತನಾಡಿದ್ದು. ಈ ಕುರಿತು ಪ್ರತಾಪ್ ಸಿಂಹ ಏನಿದ್ರು, ಇವರು ಪ್ರದೀಪ್ ಈಶ್ವರ್ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ರು. ಇನ್ನು ಇವತ್ತು ಪ್ರದೀಪ್ ಈಶ್ವರ್ ಅವರು ಕೋರ್ಟ್ಗೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು. ಅವರು ಏನು ಪ್ರಕರಣಕ್ಕೆ ಕುರಿತು ಇವತ್ತು ಸಾಕ್ಷಿ ನಡೆಸ್ತಾ ಇತ್ತು. ಇನ್ನು ಈ ಕುರಿತು ಇವತ್ತು ಪ್ರದೀಪ್ ಈಶ್ವರ್ ಅವರು ಜನಪ್ರತಿ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿರೋದಿಲ್ಲ. ಈ ಕುರಿತು ಇವತ್ತು ಏನು ಪ್ರದೀಪ್ ಈಶ್ವರ್ ಅವ್ರಿಗೆ NDA ಜಾರಿ ಆಗಿರುವಂತದ್ದು ಗೈರು ಹಾಜರಾದ ಕಾರಣ ಏನು ಅವ್ರಿಗೆ ನಾನ್ ಬೇಲೇಬಲ್ ಇಶ್ಯೂ ಆಗಿರುವಂತದ್ದು ಕಾರ್ತಿಕ್. ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಆಗಿರುವಂತದ್ದು. ಮೋಹನ್, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಪ್ರದೀಪ್ ಈಶ್ವರ್ ಅವರಿಗೆ ನಾನ್ ಬೇಲೇಬಲ್ ವಾರೆಂಟ್ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಅಂತೇಳಿ, ಅವರು ಕೋರ್ಟಿಗೆ ಹಾಜರಾಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ನೀಡಿದ್ರು ಅಥವಾ ಪ್ರತಾಪ್ ಸಿಂಹ ಅವರು ವಾದ ವಿವಾದದಲ್ಲಿ ಗೆದ್ದು ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆಯೋ? ಇಲ್ಲ ಕಾರ್ತಿಕ್, ಅವರು ಏನು ಪ್ರದೀಪ್ ಈಶ್ವರ್ ಇದ್ರು, ಇವರು ಇವತ್ತು ಏನು ಕೋರ್ಟ್ಗೆ ಹಾಜರಾಗಿರ್ಬೇಕಾಗುತ್ತೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿರ್ಬೇಕಾಗುತ್ತೆ. ಅವರು ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಕೋರ್ಟ್ಗೆ ಹಾಜರಾಗೋದಿಲ್ಲ. ಈ ಕಾರಣವನ್ನು ಕುರಿತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಇಂಥ ಆದೇಶವನ್ನು ಹೊರಡಿಸಿರುತ್ತೆ ಕಾರ್ತಿಕ್. ಎಸ್, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ, ಸಂಪರ್ಕಕ್ಕೆ ಬಂದಕ್ಕಾಗಿ.